ದಿನೇ ದಿನೇ ಬಿಸಿಲ ಬೇಗೆ ಹೆಚ್ಚಾಗುತ್ತಲೇ ಇದೆ. ಈ ಸುಡುವ ಬಿಸಿಲಿನಿಂದ ಕರಾವಳಿಯಲ್ಲಂತೂ ಹೀಟ್ ಸ್ಟ್ರೋಕ್ ಆತಂಕ ಮನೆ ಮಾಡಿದೆ. ಗರಿಷ್ಠ ತಾಪಮಾನಕ್ಕೆ ಜನರು ಹೈರಾಣಾಗಿದ್ದಾರೆ. ಹೀಗಾಗಿ ಆರೋಗ್ಯ ಇಲಾಖೆ ಕಡಲ ನಗರಿಯ ಜನರ ಸುರಕ್ಷತೆಗೆ ಮುಂದಾಗಿದೆ. ದಿನೇ ದಿನೇ ಏರುತ್ತಿದೆ ತಾಪಮಾನ. ಕರಾವಳಿಯಲ್ಲಿ ಹೀಟ್ ಸ್ಟ್ರೋಕ್ ಆತಂಕ. ಬಿಸಿಲು ಬಿಸಿಲು ಬಿಸಿಲು, ಅಬ್ಬಾ ಎಲ್ಲಿ ನೋಡಿದ್ರು ಬಿರು ಬಿಸಿಲು. ಮನೆಯಿಂದ ಹೊರ ಹೋದ್ರಂತೂ ಶಾಕ್ ಆಗುತ್ತೆ. ಸುಡುವ ಬಿಸಿಲಿಗೆ ಕರಾವಳಿ ಮಂದಿ ಕಂಗೆಟ್ಟು ಹೋಗಿದ್ದಾರೆ. ಇದೀಗ ಕರಾವಳಿಯಲ್ಲಿ ಗರಿಷ್ಠ ತಾಪಮಾನದಿಂದಾಗಿ ಜನ ಹೈರಾಣಾಗಿ ಹೋಗಿದ್ದಾರೆ. ಮನೆಯಿಂದ ಹೊರ ಹೋಗೋಕೆ ಹಿಂದೇಟ್ ಹಾಕ್ತಿದ್ದಾರೆ. ಮಂಗಳೂರು ನಗರ ಸೇರಿ ಹಲವೆಡೆ ಗರಿಷ್ಠ 40 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ದಾಖಲಾಗಿದೆ. ತಾಪಮಾನ ಏರಿಕೆ ಆಗ್ತಿರುವುದನ್ನ ಆರೋಗ್ಯ ಇಲಾಖೆ ಗಂಭೀರವಾಗಿ ಪರಿಗಣಿಸಿದೆ. ಹೀಟ್ ಸ್ಟ್ರೋಕ್ ಅನ್ನು ತಪ್ಪಿಸೋಕೆ ಬೇಕಾದ ಮುಂಜಾಗ್ರತಾ ಕ್ರಮಕ್ಕೆ ಮುಂದಾಗಿದೆ. ಈಗಾಗಲೇ ತಾಪಮಾನ ಹೆಚ್ಚಳವಾಗಿದ್ದು ಆರೋಗ್ಯ ಇಲಾಖೆ ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇದೆ. ಜೊತೆಗೆ ಹೀಟ್ ಸ್ಟ್ರೋಕ್ ಆತಂಕ ಹಿನ್ನೆಲೆ ಮಂಗಳೂರಿನ ಜಿಲ್ಲಾ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಯಲ್ಲಿ 4 ಬೆಡ್ ಮತ್ತು ತಾಲೂಕು ಆಸ್ಪತ್ರೆಗಳಲ್ಲಿ ತಲಾ 2 ಬೆಡ್ಗಳನ್ನು ಸಿದ್ಧಪಡಿಸಿದೆ. ಅಲ್ಲದೆ ಬೇಸಿಗೆ ಸಮಯದಲ್ಲಿ ಹೆಚ್ಚು ನೀರು ಕುಡಿಯುವಂತೆ, ಮಧ್ಯಾಹ್ನ ಹೊತ್ತು ಹೊರ ಹೋಗದಂತೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಮೂಲಕ ಆರೋಗ್ಯ ಇಲಾಖೆ ಸೂಚನೆ ಕೊಟ್ಟಿದೆ. ವಾತಾವರಣದ ತಾಪಮಾನ ಜಾಸ್ತಿ ಆಗೋದ್ರಿಂದ ಆಗುವಂತಹ ಕಾಯಿಲೆಗಳನ್ನ ಹೀಟ್ ರಿಲೇಟೆಡ್ ಇಲ್ನೆಸ್ ಅಂತ ಕರಿತೇವೆ. ಅದರಲ್ಲಿ ತುಂಬ ತೀವ್ರತರವಾದ ಕಾಯಿಲೆ ಅಂದರೆ ಹೀಟ್ ಸ್ಟ್ರೋಕ್ ಅಂತ. ಅದನ್ನು ಬಿಟ್ಟು ಲಘು ಪ್ರಮಾಣದ ಕಾಯಿಲೆಗಳಂದರೆ ಹೀಟ್ ಕ್ರ್ಯಾಂಪ್ಸ್, ಹೀಟ್ ಸಿಂಕೋಪ್ ಮತ್ತು ಹೀಟ್ ಎರಪ್ಷನ್ಸ್ ಅಂತ ಚರ್ಮದ ಮೇಲೆ ಆಗುವಂಥ ಲಘು ಪ್ರಮಾಣದ ಕಾಯಿಲೆಗಳು ಕೂಡ ಇರ್ತದೆ. ಸೊ ಇದೆಲ್ಲ ರೂಲ್ ಔಟ್ ಮಾಡಿದ ಮೇಲೆ ಹೀಟ್ ಸ್ಟ್ರೋಕ್ ಅಂತ ಡಯಾಗ್ನೋಸಿಸ್ ಮಾಡೋದಾಗ್ತದೆ. ಇತ್ತೀಚಿನ ವರ್ಷಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗರಿಷ್ಠ ತಾಪಮಾನ ದಾಖಲಾಗ್ತಾ ಇದೆ. ಈವರೆಗೆ 37 ಡಿಗ್ರಿ ಸೆಲ್ಸಿಯಸ್ ವರೆಗೆ ದಾಖಲಾಗಿದ್ದ ತಾಪಮಾನ ಈ ಬಾರಿ 38 ರಿಂದ 40 ಡಿಗ್ರಿ ಸೆಲ್ಸಿಯಸ್ ವರೆಗೆ ಏರಿಕೆ ಆಗಿದೆ. ಇದರಿಂದಾಗಿ ಬಿಸಿಗಾಳಿ ಆರ್ದ್ರತೆ ಪ್ರಮಾಣವೂ ಹೆಚ್ಚಳವಾಗಿದೆ. ಜೊತೆಗೆ ಜನರಲ್ಲಿ ಹೀಟ್ ಸ್ಟ್ರೋಕ್ ಆತಂಕ ಹೆಚ್ಚಾಗಿದೆ. ಮುಂದಿನ 2 ತಿಂಗಳಲ್ಲಿ ಇನ್ನಷ್ಟು ತಾಪಮಾನ ಏರಿಕೆ ಆಗಲಿದೆ ಅಂತ ಅಧಿಕಾರಿಗಳು ಮುನ್ಸೂಚನೆ ಕೊಟ್ಟಿದ್ದಾರೆ. ಬಾಡಿ ಟೆಂಪರೇಚರ್ ತುಂಬ ಜಾಸ್ತಿ ಇರುವಂತಹ ಪ್ರಜ್ಞೆ ಅಷ್ಟು ಮಟ್ಟಿಗೆ ಸರಿ ಇಲ್ಲದಿರುವಂಥ ಪೇಷಂಟನ್ನು ನಾವು ಬೇರೆ ರೀತಿಯಲ್ಲಿ ಹೇಗೆ ಎವ್ಯಾಲ್ಯೂಯೇಟ್ ಮಾಡಬೇಕು ಅದೆಲ್ಲ ನಾವು ಹೀಟ್ ಇಲ್ಲದೆ ಇರೋ ಟೈಮಲ್ಲೂ ಏನು ಮಾಡ್ತೀವಿ ಅದೇ ರೀತಿ ಎವ್ಯಾಲ್ಯೂಯೇಟ್ ಮಾಡ್ತಾ ಹೀಟ್ ಸ್ಟ್ರೋಕನ್ನು ಸಸ್ಪೆಕ್ಟ್ ಮಾಡಿ ಟ್ರೀಟ್ ಮಾಡ್ಬೋದು. ಹೀಟ್ ಸ್ಟ್ರೋಕಿಗೆ ಪೇಷಂಟ್ ಯೂಶಲಿ ಕ್ಯಾಶುಯಾಲಿಟಿಗೆ ಬರೋದ್ರಿಂದ ಕ್ಯಾಶುಯಾಲಿಟಿಲಿ ನಾವು ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಲ್ಲಿ 4 ಬೆಡ್ಗಳನ್ನ ಹೀಟ್ ರಿಲೇಟೆಡ್ ಇಲ್ನೆಸ್ಗೆ ಅಂತಲೇ ಎತ್ತಿಟ್ಟಿರ್ತೇವೆ. ಒಟ್ನಲ್ಲಿ ಬಿಸಿಲ ಬೇಗೆಗೆ ಕಡಲ ನಗರಿ ಇದೀಗ ಕಾದ ಕಾವಲಿ ಅಂತಾಗಿದೆ. ನೆತ್ತಿ ಸುಡುತ್ತಿರುವ ಬಿಸಿಲಿಗೆ ಜನರು ಛತ್ರಿ, ಎಸಿ, ಕಾರುಗಳ ಮೊರೆ ಹೋಗಿದ್ದಾರೆ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ನೀರಿನ ಸಮಸ್ಯೆಯೂ ಎದುರಾಗಲಿದ್ದು ಇದು ಬಯಲ ಸೀಮೆಯೋ ಕರಾವಳಿಯೋ ಅನ್ನುವಂತಾಗಿದೆ. ಕ್ಯಾಮರಾ ಪರ್ಸನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.